ಕಟ್ಟಾಕ್ತೀರಾ ಮಕ್ಕಳ? ತಾಯಿ ಎಲ್ಲಿದ್ರು ಮಕ್ಕಳ ಕೂಗಿಗೆ ಗಡಿ ಗಡಿಯಾರ ಎಲ್ಲ ದಾಟ್ಕೊಂಡು ಬಂದೇ ಬರ್ತಾಳೆ. ಅಮ್ಮ ಮಾಕಳವ, ಗರ್ಭಗುಡಿಲಿ ದೀಪ ಆರೋಯ್ತು, ಅಪಶಕನಗಳು ನಡೆದೋಯ್ತು. ನೀನ್ ಬರ್ಬೇಕು ಅನ್ಕೊಂಡ್ರೆ ಸೂಚನೆ ಕೊಡ್ತಿದ್ಯಾ ಅಂತ ನಮ್ಮೆಲ್ಲರಿಗೂ ಗೊತ್ತಾಯ್ತು. ಅದೇನ್ ಹೇಳ್ಬೇಕು ಅನ್ಕೊಂಡಿದ್ಯೋ ದಯವಿಟ್ಟು ಎಲ್ಲರಿಗೂ ಹೇಳ್ಬಿಡಮ್ಮ. ತುಂಬಿದ ಕೊಡ ತುಳುಕಿರುತ್ತೆ, ಸಂಪನ್ನವಾಗುತ್ತೆ. ತಾಯಿ ಸಲ ನಮ್ಮ ಊರಿಗೆ ಜೋರಾದ ಮಳೆ ಆಗುತ್ತೆ, ಕೆರೆ ಕಟ್ಟೆ ಎಲ್ಲ ತುಂಬುತ್ತೆ, ಹಾಗೆ ಒಳ್ಳೆ ಬೆಳೆ ಆಗುತ್ತೆ ಅಂತ ಹೇಳ್ತಿದ್ದಾಳೆ. ತಾಯಿ ಮಕ್ಕಳ ಮಧ್ಯೆ ಅದ್ಯಾವ ಶಕ್ತಿ ಬಂದ್ರು ರಕ್ತ ಚೆಲ್ಲುತ್ತೆ, ಗುಂಡಿಗೆ ಒಡೆಯುತ್ತೆ. ತಾಯಿ ಮಕ್ಕಳ ದೇವಿ ಏನ್ ಹೇಳ್ತಿರ್ಬೋದು? ಅಮ್ಮ ಬರ್ತಾಳೆ. ಮಕ್ಕಳನ್ನ ತಬ್ಬಿಡಿತಾಳೆ, ತಬ್ಲಿ ಆಗಕ್ಕೆ ಬಿಡೋಕಿಲ್ಲ. ಕಪಟ ಕಳಿಸುತ್ತೆ, ಮುಖವಾಡ ಬೀಳುತ್ತೆ. ಸುತ್ತಿಗೂ ಮುತ್ತಿಗೂ ಕನ್ನ ಹಾಕಿದ್ರೆ ಕತ್ ಹಿಸ್ಕೋಗುತ್ತೆ. ಒಂದೊತ್ತು ತಿಂದೆ ಹೋದ್ರೆ ಏನ್ ಯಾರು ಸಾಯಕ್ಕಿಲ್ಲ. ನಮ್ಮಮ್ಮ ಎಲ್ಲಿ ಹೋದ್ಲು? ಯಾಕೆ ನಮ್ಮನ್ನೆಲ್ಲ ಬಿಟ್ಟು ಹೋದ್ಲು? ಅವಳು ಇವಾಗ ಇದ್ದಾಳ? ಇದ್ರೆ ಎಲ್ಲಿದ್ದಾಳೆ ಅಂತೆಲ್ಲ ಪ್ರಶ್ನೆ ಮೂಡತ್ತವ. ಇವತ್ತು ಈ ಮುಂದೆ ಬಂದು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ, ಹೇಳವ ನಮ್ಮಮ್ಮ ಎಲ್ಲಿದ್ದಾಳೆ? ಯಾವ ವಿಚಾರ ನೀವು ಜಗತ್ತಿಗೆ ಗೊತ್ತಾಗಬಾರ್ದು ಅಂತ ಮುತ್ತು ಮಡಿಕೊಂಡಿದ್ರು, ಇವತ್ತು ಅದು ಜಗತ್ತಿಗೆ ಗೊತ್ತಾಯ್ತದೇನೋ ಅನ್ನಿಸ್ತೈತೆ. ಅಮ್ಮ ಇಲ್ದೇಲೆ ನಿನ್ ಮದುವೆ ನಡೀತಾ ಮಗ, ನಡೀತಾ ಮಗ, ನಡೀತಾ ಮಗ. ತೊಟ್ಟು ಬಳೆ, ಉಟ್ಟು ಸೀರೆ, ಹಚ್ಚಿದ ಕುಂಕುಮ, ಮೆತ್ತಿದ ಅರಿಶಿನ ಎಲ್ಲದ್ರಾಗೂ ತಾಯಿ ಇದ್ಲು. ಕೆಟ್ಟೋಗಿದ್ ನಿನ್ ಜೀವನನ ನಿನ್ನ ಕೈ ಕೊಟ್ಟೋಗವಳೆ ನಿನ್ ತಾಯಿ. ಮದುವೆ ನಿನ್ ತಾಯಿ ಮುಂದೆನೆ ಆಯ್ತು ಮಗ, ತಾಯಿ ಮುಂದೆನೆ ಆಯ್ತು ಮಗ, ಆಯ್ತು ಮಗ. ಅಂದ್ರೆ ನನ್ನ ಅತ್ತೆ ನಮ್ ಗುಂಟು ಮದ್ವೆಗೆ ಬಂದಿದ್ರಾ? ಹಾಗಿದ್ರೆ ಅವ್ರಿದಾರ? ಅವ್ರು ಎಲ್ಲಿರ್ಬೋದು? ಇದೊಂದು ಕೇಳ್ಬೇಕಲ್ಲ.
ಪೇಪರ್ಲಾಗ ಹಾಕಿದ್ರು ಆ ವಿಷಯ ಏನು ಅಂತ ನಾನು ಹೇಳಲ್ಲ. ನೀನು ಪ್ರೀತಿಯಿಂದ ಮಗಳೇ ಅಂತ ಕೂಗ್ತಲ್ಲ, ಆಗ ನಿನ್ನೆದೆ ನಡುಕ್ತಿತ್ತು ಅಂತ ನನಗೆ ಗೊತ್ತಾಯಿತು. ಆ ರಹಸ್ಯ ಏನು ಅಂತ ನಾನು ತಿಳ್ಕೊಂಡ್ಮೇಲೆ ಅದಕ್ಕೂ ನಿಮಗೂ ಸಂಬಂಧ ಇದೆ ಅಂತ ನನಗೆ ಗೊತ್ತಾಯಿತು. ಆಗ ನಾನೇನು ಅಂತ ತೋರಿಸ್ದೆ. ಇಲ್ಲಿವರೆಗೂ ಮಾವನ ಮೇಲೆ ದೇವರು ಬಂದರೆ ಹೇಗಿರುತ್ತೆ ಅಂತ ನೀವು ನೋಡಿದ್ದೀರ, ಆದರೆ ಮುಂದೆ ಈ ಪಾರು ಮೇಲೆ ದೇವರು ಬಂದರೆ ಹೇಗಿರುತ್ತೆ ಅನ್ನೋದನ್ನ ನೀವು ನೋಡ್ತೀರ. ಅದಕ್ಕೆ ನಾವು ಹೊರಡುಮ, ಅಣ್ಣನ ಆಮ್ಯಾಗ ಅವ್ರು ಕರ್ಕೊಂಬರ್ತಾರೆ. ಅಪ್ಪ ನನ್ನ ಹತ್ರ ಪರ್ಸ್ನಲ್ ಆಗಿ ಏನೋ ಹೇಳ್ತಿದ್ರು, ನಾನು ಮಾತಾಡ್ತಿದ್ದೆ. ಸರಿಯಪ್ಪ, ನನ್ನ ಮನೆಗೆ ನಾನು ಹೊರಡಬೇಕು, ಆಶೀರ್ವಾದ ಮಾಡಿ. ಬಾರಾಣಿ, ಹೋಗೋಣ.